ಕೇಳಿ ಪಡೆಯುವಂತ ಅನಿವಾರ್ಯತೆ ನಿಮ್ಗೇನಿದೆ? ಕುಮಾರಣ್ಣವ್ರು ಒಂದಿನೂ ಕೇಳಿಲ್ಲ, ನನ್ನ ಒಕ್ಕಲಿಗ ನಾಯಕ ಮಾಡಿ ಅಂತ ಹೇಳಿಲ್ಲ. ಅವ್ರು ಯಾವುದೇ ವಿಚಾರದಲ್ಲಿ ಮೇಡಮ್ ಸಾಲ ಮನ್ನಾ ಮಾಡಿದಾಗ ಬರೀ 883 ಕೋಟಿ ಮಂಡ್ಯಕ್ಕೆ ಸಾಲ ಮನ್ನಾ ಆಯ್ತು, ವಿಜಯಪುರಕ್ಕೆ 3,500 ಕೋಟಿ ಆಯ್ತು. ಬರೀ ಒಕ್ಕಲಿಗರಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ, ಫುಲ್ ಸಾಲ ಅಲ್ಲಿ ಮನ್ನಾ ಮಾಡೋಣ, ಅಲ್ಲಿ ಕಡಿಮೆ ಮಾಡೋಣ ಅಂತ ಯಾವತ್ತೂ ಕುಮಾರಣ್ಣ ಹೋಗ್ಲಿಲ್ಲ. ಹಿಂದುಳಿದವರು, ದಲಿತರು ಎಲ್ಲರ ಪರವಾಗಿ ಧ್ವನಿ ಎತ್ತಿದ್ರು ಕುಮಾರಣ್ಣ. ಒಕ್ಕಲಿಗರು ಅವ್ರನ್ನ ಇಷ್ಟಪಟ್ಟರು. ನಮ್ಮ ಒಂದು ಸಮುದಾಯದಿಂದ ಇಂಥ ವ್ಯಕ್ತಿ ಬಂದಿದ್ದಾನಪ್ಪ, ಜೈ ಅನ್ನೋಣ ಅಂತ ಅಂದ್ರು ಹೊರತು ಯಾವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಂಗೆ ನಾನು ಒಕ್ಕಲಿಗ ಲೀಡರ್ ಆಗ್ತಿದ್ದೀನಿ ಜೈ ಅಂದ್ರು ಯಾವತ್ತೂ ಕೇಳಲಿಲ್ಲ. ಕುಮಾರಣ್ಣ ಅವ್ರು ಯಾವತ್ತೂ ಹೋಗ್ಲಿಲ್ಲ ಆ ವಿಚಾರದಲ್ಲಿ. ಅಶೋಕ್ ಗೌಡ್ರೆ ಈಗ ತುಂಬಾ ಫೈಟ್ ಬಿಟ್ವೀನ್ ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರು, ಅಲ್ಲಲ್ಲಿ ಆವಾಗ ಕೇಳಿ ಬರ್ತಾ ಇರೋ ಹೆಸರು ಅಶೋಕ್ ಅವರು ಮತ್ತು ಅಶ್ವಥ್ ನಾರಾಯಣ ಅವರು. ಹಾಗೆ ನೋಡಿದ್ರೆ ಅಶೋಕ್ ಅವರು ಒಕ್ಕಲಿಗರ ಪ್ರಬಲ ನಾಯಕ ಬಿಜೆಪಿ ಪಾರ್ಟಿಯಲ್ಲಿ, ಮತ್ತು ಹಳೆ ಮೈಸೂರು ಭಾಗದಲ್ಲಿ ಕೂಡ ಅವರು ಪ್ರಯತ್ನ ಪಟ್ಟರು, ಬಹಳಷ್ಟು ಪ್ರಯೋಗಗಳನ್ನ ಮಾಡಿದ್ರು. ಅವರನ್ನ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಕೂಡ ನಿಲ್ಲಿಸಲಾಯಿತು. ಆದರೆ ಪಾಪ ಅವರು ಫುಲ್ ಆನ್ ಪರ್ಫಾರ್ಮೆನ್ಸ್ ಅಲ್ಲಿ ಕೊಡೋಕ್ಕಾಗಿಲ್ಲ, ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ಬಟ್ ಸ್ಟಿಲ್ ನಿಮ್ಮಲ್ಲೊಂದು ವ್ಯಾಕ್ಯೂಮ್ ಇದೆ ಅಂತ ಅನ್ಸುತ್ತೆ. ನೀವು ಈಗ ಮೈತ್ರಿ ಆಗಿರೋದ್ರಿಂದ ನೀವು ಕುಮಾರಸ್ವಾಮಿ ಅವರಿಗೆ ಜೈ ಅಂತೀರೋ ಅಥವಾ ನಿಮ್ಮ ಪಾರ್ಟಿಯಲ್ಲಿರುವಂಥ ಒಕ್ಕಲಿಗ ನಾಯಕರಿಗೆ ಜೈ ಅಂತೀರೋ? ವಾಟ್ ಈಸ್ ಯುವರ್ ಸ್ಟ್ಯಾಂಡ್? ನಮ್ಮದು ವೆರಿ ಕ್ಲಿಯರ್ ಸ್ಟ್ಯಾಂಡ್. ನಮ್ಮದು ಐಡಿಯಾಲಜಿಕಲ್ ಬೇಸ್ಡ್ ಪಾರ್ಟಿ. ನಾವು ಹೋಗ್ತಕ್ಕಂತಹದ್ದು ನಮ್ಮ ಸಿದ್ಧಾಂತ ಮತ್ತು ನಮ್ಮ ತತ್ವ ಆಧಾರಗಳನ್ನ ಬೇಸಿಸ್ ಮೇಲೆ ಹೋಗ್ತೇವೆ. ಅದ್ರಲ್ಲಿ ಸೋಷಲ್ ಇಂಜಿನಿಯರಿಂಗ್ ಅಂತ ಬಂದಾಗ ಒಂದಷ್ಟು ಸಮುದಾಯಗಳಿಗೆ ಒಂದಷ್ಟು ಇಂಪಾರ್ಟೆನ್ಸ್ ಅಂತಕ್ಕಂತಹದ್ದು ಸಹಜವಾಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಫಾಲೋ ಮಾಡೋದ್ರಿಂದ ನಾವು ಫಾಲೋ ಮಾಡ್ತೇವೆ. ಆಗ ಅಂಥ ಸಂದರ್ಭ ಬಂದಾಗ ಹೌದು, ನಮ್ಮಲ್ಲಿ ಒಕ್ಕಲಿಗ ಫೇಸಸ್ ಇರತಕ್ಕಂತಹವರು 4 ಜನ ಇದ್ದಾರೆ ಈಗ ಪ್ರಮುಖವಾಗಿರ್ತಕ್ಕಂಥವರು. ಒಂದು ಅಶೋಕ್ ಅವರು ಇದ್ದಾರೆ, ಮತ್ತು ಅಶ್ವಥ್ ನಾರಾಯಣ್ ಗೌಡ್ರು ಇದ್ದಾರೆ, ಹಾಗೆ ಸಿ.ಟಿ. ರವಿ ಅವರು ಇದ್ದಾರೆ, ಮತ್ತು ಶೋಭಾ ಕರಂದ್ಲಾಜೆ ಮೇಡಮು ಇದ್ದಾರೆ. ಈ 4 ಜನ ಪ್ರತಾಪ್ ಸಿಂಹ ಸೆಕೆಂಡ್ ಲೈನ್ ಲೀಡರ್ಸ್ ಅಲ್ಲಿ ಇನ್ನೊಂದು 10 ಜನ ಇದ್ದಾರೆ. ಜೊತೆಗೆ ಇನ್ನೂ ಕೆಳಗಡೆಗೆ ಬಂದಾಗ ಇನ್ನೂ ತುಂಬಾ ನಾಯಕರುಗಳಿದ್ದಾರೆ. ಎಲ್ಲಾ ನಾಯಕರುಗಳನ್ನು ಸೇರಿಸ್ಕೊಂಡೇ ಹೇಳೋದಾದ್ರೆ ನಮ್ಮಲ್ಲಿ ಇರ್ತಕ್ಕಂಥವ್ರು ನಾವು ಕಾಸ್ಟ್ ಬೇಸಸ್ ಅನ್ನೋದಕ್ಕಿಂತ ಐಡಿಯಾಲಜಿಕಲ್ ಬೇಸಸ್ ಮೇಲೆ ನಾವು ಕಾಪರೇಟ್ ಮಾಡ್ತಕ್ಕಂಥವ್ರು. ನಮ್ಮ ಆಪರೇಷನ್ಸ್ ಅದ್ರ ಮೇಲೆ. ಅದಕ್ಕೆ ಬ್ಯಾಚ್ ಕೊಟ್ಟು ಕಳಿಸ್ತೀನಿ, ಸ್ವಲ್ಪ ಬ್ಯಾಚ್ ಹಾಕೊಳ್ಳಿ ಅಂದ್ರು ಡಿ.ಕೆ. ಶಿವಕುಮಾರ್ ಅವರು. ನಾನೀಗ ಏನಂದ್ರೆ ಅತ್ಯಂತ ಪ್ರಮುಖ ಪಾಪ ಆಗ್ಲೇ ನಟರಾಜ್ ಗೌಡ್ರು ಮತ್ತು ಅಶ್ವಿನ್ ಅವರು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡಾಗ ಏನ್ ಅನಿಸ್ತಿತ್ತು ಅಂತ ಹೇಳಿದ್ರೆ, ಇದೇ ಡಿ.ಕೆ. ಶಿವಕುಮಾರ್ ಅವ್ರದ್ದು ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಈ ಸರ್ಕಾರ ಬಂದಂತಹ ಹೊಸ ಸಂದರ್ಭ 2023 ಸಂದರ್ಭ. ಆ 2023 ಡಿಸೆಂಬರ್ ಅಲ್ಲಿ ಒಬ್ಬ ಇಂಜಿನಿಯರ್ ಸಸ್ಪೆಂಡ್ ಆಗ್ತಾರೆ. ಆ ಇಂಜಿನಿಯರು ಸಹ ಒಕ್ಕಲಿಗ ಸಮುದಾಯದ ಒಬ್ಬ ಹಿರಿಯರು, ಎಲ್ಲರಿಗೂ ಸಹ ಪಾಪ ಸಂಘಕ್ಕೂ ಹೆಲ್ಪ್ ಮಾಡ್ತಾರೆ, ಮತ್ತು ಅನೇಕ ಪಾಪ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಸಂಘಕ್ಕೋಸ್ಕರ ಕಾಂಟ್ರಿಬ್ಯೂಟು ಮತ್ತು ಸ್ವಾಮೀಜಿಗಳು ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಸಸ್ಪೆಂಡ್ ಆಗ್ತಾರೆ ವಿನಾಕಾರಣ. ಆ ವ್ಯಕ್ತಿ ತಪ್ಪೇ ಮಾಡಿಲ್ಲ. ಅದೇನಾಗ್ತದೆ ಅಂದರೆ ರಿಪೋರ್ಟು ಹೇಳ್ತಾರೆ ಈ ವ್ಯಕ್ತಿದಲ್ಲ ತಪ್ಪು, ಹಿಂದೆ ಇಂಜಿನಿಯರ್ ಇದು ಯಾರಿದ್ರು ಅವ್ರದ್ದು ತಪ್ಪು ಅಂತ ಹೇಳಿ, ಆಯ್ತಪ್ಪ ನೀವು ಪೊಸಿಷನ್ ಕೂತ್ಕೊಂಡಿದ್ದೀವಿ ಅದಕ್ಕೆ ಸಸ್ಪೆಂಡ್ ಮಾಡ್ತೀನಿ ಅಂತ ಅದೇ DCM ಹತ್ರ ಹೋಗ್ತಾರೆ. ಅದು ಅವದೇ DCMದೇ, ಇರಿಗೇಷನ್ ಡಿಪಾರ್ಟ್ಮೆಂಟೇ. ಹೋಗಿ ಹೇಳಿದಾಗ ನಾನು ಹಂಗೆಲ್ಲ ಜಾತಿ ಹೆಸರು ಹೇಳ್ಕೊಂಬರ್ಬೇಡ ಅಂತ ಹೇಳ್ತಾರೆ. ಜಾತಿ ಹೆಸರು ಹೇಳ್ಕೊಂಬರ್ಬೇಡ ಅಂತ ಹೇಳಿದ್ದು ಯಾರಪ್ಪ ಅಲ್ಲಿಗೆ? ಆವಾಗ ಇದೇ ಡಿ.ಕೆ. ಶಿವಕುಮಾರ್ ಅವರು 2024 ಮೇ ಅಥವಾ ಜೂನ್ ತಿಂಗಳಲ್ಲಿ ನಾನು ಯಾವುದೋ ಒಂದು ತಿಂಗಳಲ್ಲಿ ನೆನಪಿದೆ, ಆ ಟೈಮಲ್ಲಿ ನಾನು ಯಾವುದು ಒಕ್ಕಲಿಗ ನಾಯಕರಲ್ರಿ, ನಾನು ಇಲ್ಲಿ DCM ಆಗಿದ್ದೇನೆ, ಅದಕ್ಕೆ ಅದು ನನ್ನ ಕೆಲಸ ಅಂತ ಹೇಳ್ತಾರೆ. ಯಾರು ಹೇಳಿದ್ದು ಅಲ್ಲಿಗೆ ನಾನು ಒಕ್ಕಲಿಗ ನಾಯಕ ಅಲ್ಲ ಅಂತ ಹೇಳಿ? ಸಮುದಾಯಕ್ಕೆ ನೀವು ಯಾವತ್ತೂ ಹಿಂದೆ ಬೆಲೆ ಕೊಟ್ಟಿರಲಿಲ್ಲ, ಇವತ್ತಾದ್ರೂ ಬೆಲೆ ಕೊಡ್ತಿದ್ದೀರಾ ಅಂತ ಕೇಳೋದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೀನಿ. ಕೆಂಗಲ್ ಹನುಮಂತಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದರು, 4.25 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಆ ವ್ಯಕ್ತಿ ಸಮುದಾಯಗಳನ್ನ ನೋಡೋದಲ್ಲದೆ, ಆಗಲೇ ಪಾಪ ಅಶ್ವಿನ್ ಅವರು ಹೇಳ್ತಿದ್ರು, ನಟರಾಜ್ ಗೌಡರು ಹೇಳಿದ್ರು, ಏನಂತ ಹೇಳಿದ್ರೆ ಸಮುದಾಯಗಳು ನೋಡೋದಲ್ಲ, ಎಲ್ಲರನ್ನೂ ನೋಡಿ ನೀವು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ. ಆಗ ಕೆಲವ್ರು ಯಾರಾದ್ರೂ ನಿಮಗೆ ನಮ್ಮ ಸಮುದಾಯದ ನಮ್ಮ ಜನಾಂಗದ ಒಂದು ಹುಡುಗ ಅಪ್ಪ ಕೆಲಸ ಮಾಡ್ತಿದ್ದಾರೆ, ಅದು ವ್ಯಕ್ತಿ ಕೆಲಸ ಮಾಡ್ತಿದ್ದಾರೆ ಅಂತ ಪ್ರಬಲವಾಗಿ ಅವ್ರಿಗೆ ಸಪೋರ್ಟ್ ಮಾಡಿ 100% ಓಟ್ ಹಾಕ್ತೀವಿ ಅಂತ ಬಂದಂತಹ ವ್ಯಕ್ತಿಗಳಲ್ಲಿ ಕೆಂಗಲ್ ಹನುಮಂತಯ್ಯನವರು ಮತ್ತು ಮಾನ್ಯ ದೇವೇಗೌಡರು ಬಂದರು. ಅಂದರೆ ಆ ರೀತಿ ಬಂದವರು. ಕುಮಾರಸ್ವಾಮಿ ಅವ್ರಿಗೂ ಸಹ ಆ ಬೆಂಬಲ ಸಿಕ್ತು, ಹೆಚ್ಚು ಕಮ್ಮಿ ಸಿಕ್ತು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇದೇ ಬೆಂಬಲ ಕೊಡಬೇಕು ಅಂತ ಹೇಳಿ ಎಸ್.ಎಂ. ಕೃಷ್ಣ ಅವ್ರಿಗೂ ಸಿಕ್ತು. ಇದೇ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ 2023 ಮೇ ಡ್ರಾಬ್ಯಾಕ್ ಅಂದ್ರೆ ಅವಾಗ ದೇವೇಗೌಡರು ತುಂಬಾ ಪೀಕ್ ಅಲ್ಲಿ ಇದ್ದದ್ರಿಂದ ದೇವೇಗೌಡರಿಗೆ ಎಸ್.ಎಂ. ಕೃಷ್ಣ ಅವ್ರಿಗೂ ಕಂಪ್ಯಾರಿಸನ್ ಅಲ್ಲಿ ಒಂದ್ ಸ್ವಲ್ಪ ಸೆಟ್ ಬ್ಯಾಕ್ ಆಯ್ತು ಅಷ್ಟೇ. ಕಾಲಕ್ಕೆ ತಕ್ಕಂತೆ ಕ್ಲೇಮ್ ಮಾಡ್ಕೊಂಡ್ರು ಅದನ್ನ. ಎಸ್.ಎಂ. ಕೃಷ್ಣ ಅವರು ಒಬ್ಬ ರೈತಾಪಿ ವರ್ಗದ ಒಕ್ಕಲಿಗ ವ್ಯಕ್ತಿಗೆ ಕನೆಕ್ಟ್ ಆಗೋದ್ರಲ್ಲಿ ಅನೇಕ ಬಾರಿ ಅವ್ರಿಗೆ ಜಿಜ್ಞಾಸೆ ಇತ್ತು ಅನ್ನೋದನ್ನ ತಮ್ಮಂತ ಜರ್ನಲಿಸ್ಟ್ಗಳು ಹೇಳ್ತಾರೆ. ಅದು ಒಂದು ವಿಚಾರ. ಆದರೆ ನಾನು ಹೇಳ್ತಕ್ಕಂಥದ್ದು ಅಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ 2023ರಲ್ಲಿ ಅವ್ರು ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿದ್ದು ಒಂದೇ,
ನಾನು ಒಬ್ಬ ಒಕ್ಕಲಿಗ ಹುಡುಗ ಇದ್ದೇನೆ, ನನಗೂ ಸಹ ಬೆಂಬಲ ಕೊಡಿ, ನಿಮ್ಮ ಜೊತೆ ನಾನು ನಿಲ್ತೇನೆ ಅಂತ ಹೇಳಿ ಮಾತು ಕೊಟ್ರು. ಹೌದು. ಆ ಮಾತು ಕೊಟ್ಟಾಗ ಜನ ಅವ್ರಿಗೆ ಮತ ಕೊಟ್ರು. ಮತ ಕೊಟ್ಟಾಗ ನೀವು ಹೇಳಿಕೆ ಕೊಟ್ಟಿದ್ದೇನೆ ನಾವು ಒಕ್ಕಲಿಗ ನಾಯಕ ಅಲ್ಲ ಅಂತ ಹೇಳಿದ್ದು ನೀವು. ಒಂದು ಎರಡನೇ ವಿಚಾರ, ಒಂದು ನಿಮಿಷ, ಎರಡನೇ ವಿಚಾರ ನಟರಾಜ್ ಗೌಡ್ರೆ, ನಾನು ಮುಗಿಸ್ಬಿಡ್ತೀನಿ. ಬಟ್ ಯಾವುದೇ ನಾಯಕ ಓಪನ್ ಆಗಿ ನಾನು ಈಗ ಯಡಿಯೂರಪ್ಪನವ್ರಿಗೆ ಇಡೀ ರಾಜ್ಯಾದ್ಯಂತ ಲಿಂಗಾಯತರು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು, ಸ್ಟಿಲ್ ಯಡಿಯೂರಪ್ಪ ಅಂದ್ರೆ ಆ ಸಮುದಾಯ ಅವ್ರ ಹಿಂದೆನೆ ನಿಂತ್ಕೊಳ್ಳುತ್ತೆ ಅಂತ ಮಾತ್ರಕ್ಕೆ ಯಡಿಯೂರಪ್ಪ ನಾನು ಲಿಂಗಾಯತರ ನಾಯಕ ಅಂತ ಅವ್ರು ಹೇಳಲ್ಲ. ಯಾವ ರಾಜಕಾರಣಿನೂ ನಾನು ಒಂದು ವರ್ಗಕ್ಕೆ ಸೀಮಿತ ಅಂತ ಹೇಳಲ್ಲ. ಕನ್ನಡದಲ್ಲಿ ತಾರಕ ಅಂತ ಇರುತ್ತೆ. ಅಂದ್ರೆ ಯಾವ ರೀತಿ ನೀವು ಪದಗಳನ್ನ ಬಳಸ್ತೀರಾ ಅದು ಇಂಪಾರ್ಟೆಂಟ್. ನಮಗೆ ಕೇಳಿದ್ದೇನು ಅಂದ್ರೆ, ನಾನು ಒಕ್ಕಲಿಗ ನಾಯಕ ಅಲ್ಲ, ನನ್ನ ಒಕ್ಕಲಿಗರು ಯಾರು ನನ್ನ ಹತ್ರ ಬರಬೇಡಿ ಅನ್ನತಕ್ಕಂತ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ರು ಅಂತಕ್ಕಂಥದ್ದು. ಒಂದ್ ನಿಮಿಷ, ಡಿ ಕೆ ಶಿವಕುಮಾರ್ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅನೇಕ ಅವಕಾಶಗಳು ಇತ್ತು ಸಮುದಾಯನ ಮೇಲೆ ತರಲಿಕ್ಕೆ. ಇವತ್ತವರೆಗೂ ಸಹ ಯಾವ ರೀತಿ ಯೋಜನೆಯನ್ನ ಕಾರ್ಯರೂಪಗೊಂಡಿದ್ದಾರೆ ಸಮುದಾಯಗಳನ್ನ ಮೇಲೆ ತರಕ್ಕೆ. ಸರ್ವೋಚ್ಚ ನಾಯಕ ಒಕ್ಕಲಿಗರ ನೋಡಿ ಯಾರು ನಾನು ಹೇಳ್ದೇ ಇರಲಿ, ಮಾನ್ಯ ದೇವೇಗೌಡರು ಈ ಭೂಮಿ ಮೇಲೆ ಇರೋವರೆಗೂ ಅವರೇ ಸರ್ವೋಚ್ಚ ನಾಯಕ ಒಕ್ಕಲಿಗರಿಗೆ. ಕೊನಪ್ಪ ರೆಡ್ಡಿ ಸರ್ ಈ ವಿಚಾರ ಡಿ ಕೆ ಶಿವಕುಮಾರ್ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ ಮೇಲೆ ಈ ಒಕ್ಕಲಿಗ ಸಮುದಾಯದ ವಿಚಾರ ಬಹಳಷ್ಟು ಆಗಾಗ ಮುನ್ನೆಲೆಗೆ ಬರ್ತಾನೆ ಇದೆ ಸರ್. ಅದು ಬೇರೆ 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 ವಿಚಾರಗಳಲ್ಲಿ, ಈಗ ಜಾತಿ ಗಣತಿ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾ ಬೇಡ ಅನ್ನೋ ವಿಚಾರ ಆಗಿರ್ಬೋದು, ಒಕ್ಕಲಿಗರ ಸಂಘ ಆಯಿತು, ಮಠಗಳಾಯಿತು, ಯಾವುದೇ ಪಕ್ಷಕ್ಕೆ ಅಥವಾ ವ್ಯಕ್ತಿಗೆ ಸೀಮಿತವಾಗಿ ನಡ್ಕೊಂಡಿಲ್ಲ. ಆ ಥರದ ಅವಕಾಶಗಳು ಬಂದಾಗ ಡೆಫಿನೆಟ್ಲಿ ವ್ಯಕ್ತಿಗಳ ಪರವಾಗಿ ನಿಂತಿದೆ ಅಥವಾ ಸಮುದಾಯದ ಪರವಾಗಿ ನಿಂತಿದೆ. ತಮಗೇನು ಅನ್ಸುತ್ತೆ ಸರ್? ದೇವೇಗೌಡರ ಬಗ್ಗೆ ಪ್ರಶ್ನೆನೇ ಇಲ್ಲ. ಅವ್ರು ಹೇಳಿದಾಗೆ, ಅಶೋಕ್ ಗೌಡ್ರು ಹೇಳಿದಾಗೆ, ದೇವೇಗೌಡರು ಇರೋವರೆಗೂ ಕೂಡ ಅವರು ಪ್ರಶ್ನಾತೀತ ನಾಯಕರು. ಬಟ್ ಆ ಲೆಗಸಿ ಮುಂದುವರಿಬೇಕಲ್ಲ, ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ. ವಾಟ್ ನೆಕ್ಸ್ಟ್, ಹೂ ಇಸ್ ನೆಕ್ಸ್ಟ್ ಅನ್ನೋ ವಿಚಾರ ಬಂದಾಗ ನಿಮ್ಮ ಕಣ್ಮುಂದೆ ಇರೋರು ಯಾರು ಸರ್? ಮೇಡಮ್, ರಾಜ್ಯ ಒಕ್ಕಲಿಗರ ಸಂಘ ಅನ್ನೋದು ಇದು ಒಂದು ಪಕ್ಷಾತೀತವಾದಂಥ ಸಂಘ. ಯಾವುದೇ ಒಂದು ಸಮುದಾಯದ ಮುಖಂಡರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅವ್ರಿಗೆ ಅನ್ಯಾಯ ಆದಾಗ ಅದನ್ನು ಪ್ರತಿಭಟಿಸುವ ಮೂಲಕ ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋ ಕೆಲಸ ರಾಜ್ಯ ಒಕ್ಕಲಿಗರ ಸಂಘ ಮಾಡಿಕೊಂಡು ಬರ್ತಾಯಿದೆ. ತಾವು ಹೇಳಿದಂತೆ ದೇವೇಗೌಡರಿಗೆ ಯಾರು ಹೋಲಿಕೆಯೇ ಇಲ್ಲ ಅವರು ಇರೋ ತನಕ. ಆದರೆ ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರ ಥರ ಯಾವುದೇ ಬೆಂಬಲವಿಲ್ಲ, ಸ್ವಶಕ್ತಿಯಿಂದ 27 ವರ್ಷಕ್ಕೆ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿ ಒಂದೇ ಒಂದು ಸಲ ಬಿಟ್ಟರೆ ಸಂಪೂರ್ಣವಾಗಿ ಜೀವನದುದ್ದಕ್ಕೂ ಗೆದ್ದುಕೊಂಡು ಬಂದು ಒಕ್ಕಲಿಗರ ಪರಮೋಚ್ಚ ನಾಯಕ ದೇವೇಗೌಡರನ್ನೇ ಒಂದು ಪತ್ರಕರ್ತೆ ಮೂಲಕ ಸೋಲಿಸಿ, ಕುಮಾರಸ್ವಾಮಿಯವರ ಶ್ರೀಮತಿಯವ್ರನ್ನೂ ಕುಮಾರಸ್ವಾಮಿಯವರ ಪುತ್ರರನ್ನೂ ಕೂಡ ಸೋಲಿಸುವಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಕುಮಾರಣ್ಣ ಅವರು ನಿಜವಾಗಲೂ ಗೌರವಯುತವಾದಂಥ ಒಂದು ಮುಖ್ಯಮಂತ್ರಿ ಆಗಿದ್ದವರು. ಎಲ್ಲ ಜನಸಾಮಾನ್ಯರಿಗೂ ಇರಬೇಕಾದ್ರು. ನಮ್ಮ ಸಮುದಾಯಕ್ಕೆ ಕುಮಾರಣ್ಣ, ಡಿ ಕೆ ಶಿವಕುಮಾರ್ ಇಬ್ಬರೂ ಸಹ ಎರಡು ಕಣ್ಣುಗಳಿದ್ದಂತೆ. ಅದೇ ರೀತಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಆರ್ ಅಶೋಕ್ರವರಾಗಲಿ, ಸನ್ಮಾನ್ಯ ಅಶ್ವತ್ಥನಾರಾಯಣ ಅವರಾಗಲಿ, ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರು, ಎಲ್ಲ ಮುಖಂಡರುಗಳು ಉತ್ತಮರಿದ್ದಾರೆ. ಆದರೆ ಈ ಒಂದು ರಾಜಕೀಯ ಚದುರಂಗದ ಆಟದಲ್ಲಿ ಶ್ರಮ ವಹಿಸಿ ಹಗಲು ರಾತ್ರಿ ದುಡಿದು ಕುಮಾರಣ್ಣ ಅವರು ಹೇಗೆ ಹೆಸರು ಗಳಿಸಿದ್ರು, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಸಹ ಪಕ್ಷ ಸಂಘಟನೆಯಲ್ಲಿ ನಂಬಿದವ್ರನ್ನ ಮೇಲಕ್ಕೆ ತರುವ, ಒಂದು ಅಧಿಕಾರಸ್ಥ ಸ್ಥಾನಗಳಲ್ಲಿ ಕೂರಿಸುವಂಥ ಒಂದು ದೃಢ ನಿರ್ಧಾರವನ್ನು ಹೊಂದಿ ಮುನ್ನಡೀತಾರೆ. ಈಗ ನಾವು ನೋಡಿದಾಗ ದೇವೇಗೌಡರು ಬಿಟ್ಟರೆ ಎಸ್ ಎಂ ಕೃಷ್ಣರವರು, ಅವರು ಬಿಟ್ಟರೆ ಕುಮಾರಸ್ವಾಮಿಯವರು. ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಡಿ ಕೆ ರವರು ಸ್ವಲ್ಪ ಮುಂಚೂಣಿಯಲ್ಲಿದ್ದಾರೆ ಅಂತ ನನ್ನ ಭಾವನೆ. ಆಲ್ ರೈಟ್.